ಕಡಿತೇವೆ ಕಡಿತೇವೆ. ಹೇಗೆ? ಜರೆದು ನುಡಿದನು ಸುಪ್ರತಾ ಸಲಿಲದೊಳೆ ಬಗೆ ಸುಮ್ಮನೆ ಸಲಿಲದೊಳೆ ಬಗೆ ಸುಮ್ಮನೆ ನೀ ಸುಮ್ಮನೆ ಮುಳುಗಿದೆ ಸುಮ್ಮನೆ ಮುಳುಗಿದೆ ನಿನಗೆ ಆಡಿತು. ಆಡಬಾರದಿತ್ತು, ನಾನು ಹೇಳಬಾರದಿತ್ತು ಶಬ್ದವನ್ನ. ಆದರೆ ನಿನ್ನ ವರ್ತನೆ ಹಾಗೆ ಹೇಳಿಸಿಯೇ ಬಿಟ್ಟಿತ್ತು. ಸುಯೋಧನ, ಯಾಕೆ ಅಡಗಿದ್ದೀಯ? ಚಂದ್ರಾನ್ವಯದ ಮಾನವನ್ನ ಮುಕ್ಕಾಗಿಸುವುದಕ್ಕೆ ಯಾಕೆ ನೀನು ಪ್ರಯತ್ನ ಪಡ್ತೀಯ? ಏನು ಬೇಡ. ಶರೀರದಲ್ಲಿ ಚಲಚಲಗಳಂತೆ ಯಾಕೆ ಹುಡುಗಿರಿಸಿಕೊಡ್ತೀಯ? ಯಾಕೆ ಮುಳುಗಿರ್ತೀಯ ನೀನು? ಬಾ, ಮೇಲಕ್ಕೆ ಬಾ. ಛಲಕ್ಕಾಗಿ ಬದುಕು ಎಂಬುದಾಗಿ ಕಂಠಾಘೋಷವಾಗಿ ಆಡಿದಲ್ಲ ನೀನು. ಅದೇ ಛಲ ಉಂಟು ಅಂತಾದ್ರೆ ನಿನ್ನ ದೇಹದಲ್ಲಿ ಚಂದ್ರಾನ್ವಯದ ಕ್ಷಾತ್ರಿಯ ರಕ್ತವೇ ಹರಿಯುತ್ತಿದೆ ಅಂತಾದ್ರೆ ಹೇಳು, ಯಾಕೆ ಅಡಗಿ ಕುಳಿತಿದ್ದೀಯ? ಬಾ. ಆವತ್ತು ವಿಫಲವಾಯಿತು ದ್ಯೂತ, ಇವತ್ತು ಮತ್ತಾಡೋಣ. ಬಾ. ನಮ್ಮ ಅಣ್ಣ ಧರ್ಮರಾಯ ದ್ಯೂತವನ್ನ ಆಡುವುದಕ್ಕೆ ಸಿದ್ಧನಾಗಿದ್ದಾನೆ. ಬಾ. ಅಲ್ಲ, ಅರ್ಥದಲ್ಲೇ ಕೈಬಿಟ್ಟ ಕಾರ ದ್ರೌಪದಿಯ ಸೀರೆ ಅಪಹರಿಸುವುದು. ನಮ್ಮ ಹೆಂಡತಿ ಐವರ ಮಡದಿ ದ್ರೌಪದಿ ಇದ್ದಾಳೆ. ಈಗ ಸೀರೆಯನ್ನು ಸುಲಿಯಬಹುದು. ಯಾಕೆ ಅಡಗಿದ್ದೀಯ? ಯಾಕೆ ಹುದುಗಿದ್ದೀಯ? ಕರೆಯುವವಲ್ಲ ಯಾರು ಗೊತ್ತಾಯ್ತ ನಿನಗೆ?
ಮಾರ್ರೆ. ಆರಿಸಬೇಕು ಗೌರವೇಶ್ವರ. ಏ, ನೀನು ನೋಡಿದಂತಹ ನೀನು ಬರ್ಲಿಕ್ಕಿಲ್ಲ ಮಗನೇ. ಹೇಳಬಲ್ಲಂತಹ ನೀನು ನಮ್ಮ ಐವರೊಟ್ಟಿಗೆ ಯುದ್ಧವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀಯ. ನಿನ್ನ ಪರಾಕ್ರಮ ಏನು, ನಿನ್ನ ಸಾಮರ್ಥ್ಯ ಏನು ಎನ್ನುವುದನ್ನು ಇಡೀ ಲೋಕವೇ ತಿಳಿದುಕೊಂಡಿದೆ. ಆದರೆ ಈ ರೀತಿಯಾದಂತಹ ಯುದ್ಧ ಎನ್ನುವಂತಹದ್ದು ಅದು ಧರ್ಮಸಮ್ಮತವಾಗಿರುವುದಿಲ್ಲ. ಇಲ್ಲಿ ಆಗಬೇಕಾದದ್ದೇನು? ಏನು? ಕೂಟ ಯುದ್ಧ ಸಲ್ಲದು, ದ್ವಂದ್ವ ಯುದ್ಧ ಎನ್ನುವುದಾಗಬೇಕು. ಆ ಕಾರಣಕ್ಕಾಗಿ ನಮ್ಮ ಐವರಲ್ಲಿ ನೀನು ಒಬ್ಬರನ್ನ ಆಯ್ಕೆ ಮಾಡಿಕೊಂಡೆ ಅಂತ ಆದ್ರೆ, ಆಯ್ಕೆ ಮಾಡಿಕೊಂಡಂತಹ ವ್ಯಕ್ತಿಯನ್ನ ನೀನು ಸೋಲಿಸಿದೆ ಅಂತ ಆದ್ರೆ, ಆದ್ರೆ ಈ ಮೇದಿನಿಯನ್ನ ನಿನಗೆ ಬಿಟ್ಟುಕೊಟ್ಟು ಉಳಿದವರು ನಿನ್ನ ಪಾದ ಸೇವೆಯನ್ನ ಮಾಡಿಕೊಂಡಿದ್ದಾರೆ. ಅಯ್ಯೋ ಚಂದ್ರ. ಆಯ್ಕೆಯ ಸ್ವಾತಂತ್ರ್ಯ ನನಗೆ. ಹೌದು, ಯಾರಿಗೆ ಬೇಕಿದ್ರು ಆಯ್ಕೆ ಮಾಡಿಕೊಳ್ಳಬಹುದು. ಮಾಡಿಕೊಳ್ಳಬಹುದು. ಇವತ್ತು ನಾನು ಆಯ್ಕೆ ಮಾಡಿಕೊಳ್ಳುವಂತ ಹೋರಾಟ ಅದು ಗದಾಯುದ್ಧ. ಯಾರು ಕರೆದರು ಬರ್ತಾರೆ. ಎಲ್ಲರೂ ಸಿದ್ಧರಿದ್ದಾರೆ, ನಕುಲ ಸಹದೇವರು ಸಿದ್ಧರಿದ್ದಾರೆ, ಅವರಲ್ಲೇ ಬರುವುದು ಇನ್ನು ಅರ್ಜುನ, ಸಿದ್ಧರಿದ್ದಾರೆ. ಇನ್ನು ನೀನು ನಾನು ಸಿದ್ಧರಿದ್ದೇನೆ. ಯಾವುದಕ್ಕೆ? ಕದಾ ಯುದ್ಧಕ್ಕೆ. ಯುದ್ಧಕ್ಕೆ. ಹೌದು ನೀನು ಹೌದು. सीधा बड़े कड़े
ಸ್ವಾತಂತ್ರ್ಯವನ್ನು ನಿನಗೆ ಕೊಟ್ಟಿದ್ದೇನೆ. ಆಯ್ಕೆಯ ಸ್ವಾತಂತ್ರ್ಯ ನನಗೆ. ಹೌದು, ಯಾರನ್ನು ಬೇಕಿದ್ರು ಆಯ್ಕೆ ಮಾಡಿಕೊಳ್ಬಹುದು. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಹೋರಾಟ ಹಾ, ಕಥಾಯುದ್ಧ. ಸರಿ. ಯಾರು ಕರೆದ್ರು ಬರ್ತೀರಿ? ಸಿದ್ಧರಿದ್ದ. ನಕುಲ ಸಹದೇವ ಕರೆದ್ರು ಇದ್ರು, ಹಾ, ಆ ಕಡೆಯಲ್ಲಿ ಅರ್ಜುನ ಕರೆದ್ರು ಇದ್ದ. ನೀನು ಸಿದ್ಧರಿದ್ದೇನೆ. ನಿನ್ನಯ ಬಲವು ಯಾರು? ಯಾಕೆ? ಇಲ್ಲವೇ ಇಲ್ಲ ಅಂತಲ್ಲ, ಹ್ಮ್, ಉಂಟು. ಹಾ, ಬಲವು ಎಲ್ಲಿ? ಹಾ, ಹೋರಾಟದಲ್ಲಿ. ಹಾ, ಯಾವುದರಲ್ಲಿ? ಈಟಿ ಯುದ್ಧಕ್ಕೆ ಹೌದು. ನೀನು ಸಮರ್ಥ. ಹ್ಮ್, ಆಯ್ಕೆ ಮಾಡಿಕೊಂಡಿರುವುದು ಹಾ, ಕಥಾಯುದ್ಧ. ಹಾ, ಇಲ್ಲಿ ನಿನ್ನ ಸಾಮರ್ಥ್ಯ. ಅದಕ್ಕಾಗಿ ನಿನ್ನಯ ಬಲುಹು ಏನು ಅಂತ ಪ್ರಶ್ನೆ ಮಾಡಿದ್ದು. ಹಾ, ಇಲ್ಲವೇ ಇಲ್ಲ ಅಂತಲ್ಲ, ಹಾ. ಉಂಟು. ಎಲ್ಲಿ? ಎಲ್ಲಿ? ಆವತ್ತು ಅಜ್ಞಾತವಾಸದ ಪ್ರಕರಣ. ಹಾ, ವಿರಾಟ ನಗರವನ್ನು ಪ್ರವೇಶ ಮಾಡಿದವ. ಹೌದು, ವಿರಾಟ ನಗರಕ್ಕೆ ಹೋಗುವಾಗ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಹೌದು, ನೀನು ಕಂಕ ಭಟ್ಟ. ಹೌದು. ಕಂಕ ಅಂತ ಹೇಳಿದ್ರೆ ಸುಳ್ಳು. ಹಾ, ನೀನು ಸುಳ್ಳು ಭಟ್ಟಾಗಿ ಹೋದೆ. ಹ್ಮ್, ಹೋಗಿ ಹಾ, ಅಲ್ಲಿ ಹಾ, ಅರಮನೆಯನ್ನ ಪ್ರವೇಶ ಮಾಡಿ ದೇವರ ಕೋಣೆಯನ್ನ ಸೇರಿ ಹ್ಮ್, ದೇವರ ಕೋಣೆಯಲ್ಲಿರುವಂತ ಗಂಟಾಮಣಿಯನ್ನು ಹಿಡಿದುಕೊಂಡು ಮಂಗಳಾರತಿಯನ್ನು ಎತ್ತಿ ಹಿಡಿದು ಓಂ ಹರ 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 ಶಂಭೋ ಮಹಾದೇವ ಇದಕ್ಕಾಗಿ ಹಾ, ಹಾ, ಪೂಜೆ ಮಾಡ್ಲಿಕ್ಕೆ. ಹ್ಮ್, ಅದು ಕಾಣುವವರ ಕಣ್ಣಿಗೆ ಕಂಕ ಎನ್ನುವ ಹಾಗೆ, ಹಾ, ಅದು ಧರ್ಮಸಮ್ಮತವಾದಂಥದ್ದು ಎನ್ನುವ ಹಾಗೆ, ಧರ್ಮರಾಯನಿಗೆ ಯೋಗ್ಯವಾದಂತ ನೆಲೆಯಲ್ಲಿ ಆಲೋಚನೆ ಮಾಡಿ ವ್ಯವಹರಿಸಿದ್ದಾನೆ ಅಂತ. ಹೌದು. ನೀನು ಅದು ಮಾಡ್ಲಿಲ್ಲ. ಹಾ, ಹೆಚ್ಚು ದಿವಸ ಕೆಲವು ಹೊತ್ತು ಪೂಜೆ, ಉಳಿದೊತ್ತಿನಲ್ಲಿ ನಿನ್ನ ಹವ್ಯಾಸ. ಹಾ. ಯಾರೊಟ್ಟಿಗೆ? ಆ ವಿರಾಟನಿಗೆ ಒಂದು ಹವ್ಯಾಸ, ಹೌದು. ನಿನಗೊಂದು ವರ್ಷ ಪೂರ್ತಿ ಕಣ್ಲಿಕ್ಕೆ ಒಂದು ಅವಕಾಶ. ಹಾ. ಯಾವತ್ತು ನೋಡ ಅವನೊಟ್ಟಿಗೆ ಪಗಡೆ ಆಟ. ಹೌದು. ಹಾ? ಯೂತ್. ಹೌದಪ್ಪ. ಅದರಲ್ಲಿ ನಿಷ್ಣಾತನೆ ಹೇಗಾಗ್ಬೇಕು? ಹ್ಮ್, ಒಂದು ಪ್ರಯತ್ನ ಪಟ್ಟೆ ಸೋತವ ನೀನು, ಮತ್ತಿನ್ನು ನಿಷ್ಣಾತನಾಗಿ ಪ್ರಯೋಜನ ಏನು? ಹ್ಮ್. ಬಿಡು. ಹಾ. ನಿನ್ನಯ ಬಲವು ಯಾರು? ಹಾ, ಹಾಗಿದ್ರೆ ಮತ್ತಿನ್ನು ಯಾರಿದ್ದಾರೆ? ಇದ್ದಾರೆ. ಅರ್ಜುನ. ಸಣ್ಣವ ಹಾ, ಅರ್ಜುನ. ಹೌದು. ಯಾವನು ಹಾಗೆ ಹಾ. ವಿರಾಟ ನಗರದಲ್ಲಿ ಆ ಕಡೆ ಗಂಡು ಅಲ್ಲ, ಈ ಕಡೆ ಹೆಣ್ಣು ಅಲ್ಲ, ಶಿಖಂಡಿಯಾಗಿ ಹೌದು. ಅಲ್ಲಿ ಸೇರಿಕೊಂಡ. ಅಲ್ಲಿರುವಂತ ಹೆಣ್ಮಕ್ಕಳನ್ನೆಲ್ಲ ಸೇರಿಸಿಕೊಂಡು ಇವನೊಂದು ನಾಟ್ಯ ಗುರು ಇವ. ಹಾ. ಕೃತ ತತ್ವಂ ತತಿ ಕುತ ಕತ್ತಯ್ಯ ತಯ್ಯ ಕೃತ ತತ್ವಂ ತತಿ ಕುತ ಕಾತೆ ಕುತ ಓಂ ತಿನ್ನ ತೈತ ಕತೆ. ಹೇಳ್ಬಿಟ್ಟ ಅಲ್ಲಿ. ಹೌದು. ಇವಲ್ಲಿ ನಾಟ್ಯ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ದ. ಹ್ಮ್, ಇವ ನನ್ನ ಎದುರಿಗೆ ಬಹಳ ಸಣ್ಣವ. ಹಾ, ಸಣ್ಣವನ ಅರ್ಜುನ. ಹಾ, ಅವನೇ ಸಣ್ಣವ ಅಂತಾದ್ರೆ ಉಳಿದವರು ಹಾ, ಚಿಣ್ಣರು ಯಮಳರು. ಹೌದು. ಕೆಲವು ಪ್ರಸಂಗದಲ್ಲಿ ಪಾಪ ಅವ್ರು ಬರುವುದೇ, ಹಾ, ಇನ್ನು ಕೆಲವು ಪ್ರಸಂಗದಲ್ಲಿ ಅವರು ಇದ್ರು ಹುಡುಕಬೇಕು ಎಲ್ಲಿದ್ದಾರೆ. ಹ್ಮ್, ಇವತ್ತು ಗದಾಯುದ್ಧದಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋದು ನಾವು ಅರಿಸುವ ಪರಿಸ್ಥಿತಿ ಆಗಿದೆ. ಹೌದಪ್ಪ. ಅದಕ್ಕಾಗಿ ಅವರೂ ಬೇಡ, ನೀನಾಗುವುದಿಲ್ಲ. ಅರ್ಜುನ ಸಣ್ಣವ, ನಕುಲ ಸಹದೇವರು ಚಿಣ್ಣರು. ಯಾರು ಆಗಿತ್ತು? ಗೌರವೇಶ್ವರ, ಏನು? ಈ ರೀತಿಯಾದಂತಹ ಮಾತುಗಳನ್ನ ಆಡ್ತೀಯ ಅಂತ ಆದ್ರೆ ಹಾ. ಇದು ನಿನ್ನ ಪಲಾಯನ ಸೂತ್ರವು ಹೇಗೆ? ಧರ್ಮ ಜಿಜ್ಞಾಸೆ ಹಾ. ಪ್ರಾರಂಭ ಆಗುವಾಯ್ತು ನಿನಗೆ. ಹ್ಮ್, ನೀವು ಪಾಂಡವರು ಎಷ್ಟು ಮಂದಿ? 5 ಮಂದಿ. ನಾನೀಗ ಆಯ್ಕೆ ಮಾಡಿಕೊಂಡದ್ದು ಎಷ್ಟು ಮಂದಿ? 4 ಮಂದಿ ಅಂತ. ಹಾಗಿದ್ರೆ ಒಬ್ಬನು ಬಿಟ್ಟಿದ್ದೇನಲ್ಲ. ಹೌದೌದು. ಯಾರು ಇಲ್ಲ ಅಂತ ತಿಳಿಯುವುದು ಬೇಡ, ಪಲಾಯನ ಸೂತ್ರ ಅಂತ ಭಾವಿಸುವುದು ಬೇಡ. ಹಾ. ನಾನು ಆಯ್ಕೆ ಮಾಡಿಕೊಂಡಿರುವುದು ಹಾ. ಓ ಕಾರಣ ಏನು ಅಂತ ಬೇಕಲ್ವಾ? ಅವನನ್ನೇ ಆಯ್ಕೆ ಮಾಡುವರ ಉದ್ದೇಶ. ಯಾರು ಇಲ್ಲ ಅಂತ ತಿಳಿಯುವುದು ಬೇಡ, ಆಯ್ಕೆ ಮಾಡಿಕೊಂಡಿರುವುದು ಓ ಇವನನ್ನ. ಕಾರಣ ಎಂತ ಏನು ಅಂತ ಬೇಕಲ್ವಾ? ಕಾರಣ ಉಂಟು. ಇವ ಮಾತು ಕೊಟ್ಟಿದ್ದಾನೆ. ಹಾ, ಹಾ, ಏನಂತ? ಒಂದು ದ್ರೌಪದಿಗೆ ಆಡಿರುವ ಮಾತು. ಹಾ, ದುಶ್ಯಾಸನನ ಉರವಾಗಿದ್ದಾರೆ, ಹಾ, ಕೌರವನ ತೊಡೆ ಮುರಿತೇನೆ. ಹೌದು. ಏ, ಎಲ್ಲಿಯಾದ್ರೂ ನಾನು ಇವನನ್ನ ಬಿಟ್ಟು ಉಳಿದವರನ್ನ ಆಯ್ಕೆ ಮಾಡಿಕೊಂಡೆ ಅಂತಾದ್ರೆ ಆಗುವ ಪರಿಣಾಮ ಏನು ಗೊತ್ತಾ? ಏನು? ಇವ ಆಡಿದ ಮಾತು ದಾರಿ ಮೇಲೆ ಬೀಳ್ತದೆ. ಹಾ, ದುಶ್ಯಾಸನ ಹೊರಬಾಗಿಲಾಗಿದೆ. ಹೌದೌದು.
ಗೌರವನ ತೊಡೆ ಮುರಿತೇನೆ ಎನ್ನುವಂತ ಮಾತು. ಅದೊಂದು ಮಾತು. ಬಾಕಿ ಉಂಟು ಆಗ್ಬೇಕು. ಹೌದು. ಅಂತ ಮಾತಾಡ್ತೇನೆ. ಆಗ್ಲಿಕ್ಕೆ ಬಿಡ್ಲಿಕ್ಕೆ ಈ ಜನ ಯಾರು ಅನ್ನೋದು ಹಾ. ಏಯ್! ಅವನನ್ನು ಆಯ್ಕೆ ಮಾಡಿಕೊಂಡೆ. ಅವನ ಮಾತು ಈಡೇರುವುದಕ್ಕೆ ಹಾ. ಇವತ್ತು ನಾನು ಸ್ಫೂರ್ತಿಯಾಗಿ ನಿಲ್ತೇನೆ ಕೇಳು. ಹಾ. ಅವನಲ್ಲಿ ಸಾಮರ್ಥ್ಯ ಇದ್ದತೆ ಹೌದು ಅಂತಾದ್ರೆ, ಹ್ಮ್. ಅವ ಗಂಡು ಮಗನೇ ಹೌದು ಅಂತಾದ್ರೆ, ಹೊತ್ತಿರುವ ಮೀಸೆ ಗಂಡು ಮೀಸೆಯ ಹೌದು ಅಂತಾದ್ರೆ, ಅವನನ್ನ ನನ್ನೆದುರಿಗೆ ಬಿಡ. ಮುಗಿದ್ದೇನೆ. ಅವ ಸಿದ್ಧನೇ ಇದ್ದಾನೆ. ಹೌದು. ಇನ್ನು ನಾನು ಮಾತಿಲ್ಲ. ಇಲ್ಲ ಇಲ್ಲ. ಈ ತಡಿಲಿಕ್ಕೆ ನಾನು ಮುಂದೆ ಹೋಗ್ತೇನೆ. ನೀವು ಮುಂದೆ ಹೋಗ್ಬೋದು. ನಿನ್ನನ್ನ ಅಮ್ಮ ಹೇಗೆ ಎತ್ತಿದ್ದಾಳು ನನ್ನನ್ನು ಹಾಗೆ ಎತ್ತಿದ್ದಾಳೆ. ಆದ್ರೆ ಒಂದು ಪಿಂಡ 100 ಆಗ್ಲಿಲ್ಲ ಅಷ್ಟೇ. 100 ಆದ್ರೆ ಕಷ್ಟವೇ, 100 ಇದ್ದದ್ದು 1 ಆದ್ರೆ ಕಷ್ಟವೇ. ಅಷ್ಟೇ ಅಂತ ಇಲ್ಲ, ಮತ್ತೆ ಬ್ಯಾಗ್ ಮುಗಿದೋಗ್ತಿತ್ತು. ಅಷ್ಟೇ ಅಲ್ಲ, ನಿನಗೆ ಹೇಗೆ ಮೀಸೆ ಬಂದಿತ್ತು ನನಗೂ ಹಾಗೆ ಬಂದಿತ್ತು, ಮತ್ತೆ ಒಣಸಿದ್ದಲ್ಲ, ಗೊತ್ತಾಯ್ತಾ? ಅದು ಏನು ಅಂತ ನೋಡ್ಬೇಕು ಅಂತಾದ್ರೆ ನಾ ಹೇಳ್ದಾಗ ಆಗ್ಬೇಕು. ಹಾಗೆ ನೋಡುವುದಕ್ಕೆ ನಾನು ಎಲ್ಲಿದ್ದಿದ್ದು ಮೊದಲು? ನೋಡುವ ನೀನು ಒಂದು ಕ್ಷಣದ ಮೊದಲು ಎಲ್ಲಿದ್ದಿದ್ದೆ? ಎಲ್ಲ ಅದನ್ನು ಯೋಚನೆ ಮಾಡುವ ನೀನು. ಯಾವುದು ಇಷ್ಟಾಡುವ ನೀನು ಚಲಚಲಗಳಂತೆ ಅಡಗಿ ಕುಳಿತವ ನೀನು. ಈಗ ಕರೆದ ಬರಕ್ಕೆ ಮೇಲೆದ್ದು ಬಂದವ. ಅದು ಯಾರು ಕರೆದಿದ್ದು? ನಾನೇ ಕರೆದಿದ್ದು. ಸರಿ, ನಿನ್ನನ್ನ ಕರಗಿಸಿ ಮೇಲೆ ತಂದಿದ್ದೇನೆ. ಈಗ ಅದನ್ನು ನೋಡು. ನನ್ನನ್ನ ಯುದ್ಧಕ್ಕೆ ಸ್ವಾಗತಿಸ್ತೀಯಲ್ವ? ಸಂತೋಷ. ಒಂದು ಕೆಲಸ ಆಗಿದೆ, ಭಾಷೆ. ಇನ್ನೊಂದು ಭಾಷೆ ಮಾಡುವುದಕ್ಕೆ ಸರಿ ನೀನು ಅವಕಾಶ ಕಲ್ಪಿಸಿಕೊಡು. ಈಗ ನಿನ್ನ ತೊಡೆ ಮುರಿದು ನನ್ನ ಭಾಷೆ ಈಡೇರಿಸಿಕೊಡ್ತೇನೆ. ಅದರ ಅರ್ಥ ನೀ ತೊಡೆ ಕೊಡು ಅಂತಲ್ಲ, ನಾ ಮುರಿತೇನೆ ಅಂತ ಅಷ್ಟೇ. ನಾನು ಕೊಡ್ತೇನೆ ಅಂತಲ್ಲ, ನಿನ್ನನ್ನು ಗೆಲ್ಲುವುದಕ್ಕೆ 7 ದಿನಗಟ್ಟಲೆ ಯುದ್ಧ ಮಾಡಬೇಕು ಅಂತ ಮಾಡ್ಕೊಂಡೆ ನೀನು. ಮತ್ತೆ ಅರೆ ಕ್ಷಣದಲ್ಲಿ ನಿನ್ನನ್ನು ಗೆಲ್ತೇನೆ ನಾನು. ಅಲ್ಲ, ಕೊಡ್ತೇನೆ. ಯಾವುದಕ್ಕೆ? ಕೊಲ್ಲುವುದಕ್ಕೆ. ಅರೆಗಳಿಗೆ? ಅರೆಗಳಿಗೆ. ಅದಕ್ಕಲ್ಲ. ಮತ್ತೆ ಅದಕ್ಕಲ್ಲ. ಯಾಕೆ?
ಅದಕ್ಕೆ ಅಲ್ಲ, ಮತ್ತೆ ಯಾವುದಕ್ಕೆ? ಊಟ. ನಾವು ಅನ್ನ ಅಂದ್ರೆ ಆಯ್ತು, ಅವನು ಹೊಟ್ಟೆ ಬಾಕ ಬೆಳಗ್ಗೆ ಸೂರ್ಯೋದಯ ಆಯ್ತು, ಹಸುವೆ ಅನ್ನ. ಜೀರ್ಣ ಶಕ್ತಿ ಒಳ್ಳೆದು, ನಮಗೆ ಒಳಗೆ ಅಗ್ನಿ ಒಳ್ಳೇದು ಉಂಟ. ಅಗ್ನಿ ಬಲ. ಹಾ, ಹಾ, ನಮಗೆ ಜಠರ ಅಗ್ನಿ, ಹಾ, ನಿನ್ನ ಜಠರ ಕಿಚ್ಚು. ಹಾ, ಕಿಚ್ಚು ಹೊತ್ತಿದೆ. ಇವತ್ತಲ್ಲ, ನಮ್ದು ಅಗ್ನಿ. ಹುಟ್ಟಿದಾಗಲೇ ಹುಟ್ಕೊಂಡದ್ದು. ಹಾ, ಏಯ್, ಏನು? ನಮ್ಮದ್ದೆಲ್ಲ ಊಟ, ನಿನ್ನದ್ದು ಹಾಗಲ್ಲ. ಊಟ ಹೌದು. ಏಕಚಕ್ರ ನಗರದಲ್ಲಿ ಹಾ, ನೀವಿರುವಂತಹ ಸಂದರ್ಭ, ಬಕನಿಗೆ ಮೀಸಲಾಗಿಟ್ಟಿರತಕ್ಕಂತಹ 12 ಕಂಡಿಗಕ್ಕೆ ಅನ್ನ, ಒಬ್ಬರಿಗೆ ಪಾಯಸ, ಇದನ್ನ ದಿನನಿತ್ಯ ಅವನಿಗೆ ಕೊಡಬೇಕಿತ್ತು. ಹಾ, ಅದನ್ನು ಕೊಡುವ ಸಲುವಾಗಿ ನೀರಲ್ಲಿಗೆ ಹೋದೆ. ಆಗ ಹೋಗುವಾಗ ಅಲ್ಲಿ ಹೋಗಿ ಅವನಿಗೆ ಕೊಡುವ ಬದಲಾಗಿ ಆ 12 ಕಂಡಿಗಕ್ಕೆ ಅನ್ನವನ್ನ, ಒಬ್ಬರಿಗೆ ಪಾಯಸವನ್ನ, ಒಬ್ಬರೇ ಊಟ ಮಾಡಿದೆ. ಉಂಡವ ಮಾಡಿ ನಾನು ಹುಟ್ಟುಕೊಂಡಾವಾಗ ಏನನ್ನ ಹೇಳು. ಆ ಕ್ಷಣಕ್ಕೆ ಹಸಿವೆ ಒದ್ದಾಟದಲ್ಲಿ ಇರುವಂತಹ ಅವನ ಮೈ ಮೇಲೆ ಎರಗಿದೆ. ಉಸಿರು ಕಟ್ಟು ಸತ್ತೋದ ಬಾಕ. ಇದೆ ಉಂಡವ ಮಾಡಿ ಅನ್ನ. ಹೌದು. ಏನು ಬಕಾಸುರ ಬಿದ್ದ ತಕ್ಷಣ ಸಾಯ್ತಾನ? ಇಲ್ಲಪ್ಪ, ಹಾಗೆ ಬಿದ್ದ ತಕ್ಷಣ ಸಾಯ್ಲಿಕ್ಕೆ ಮತ್ತೆ ಕೌರವರು ಸಂತಾನ ಮಾಡ್ಕೊಂಡೆ. ಏನಂತೆ? ಏನು ಹೋರಾಟದಲ್ಲಿ ಏನು ಬಲ ಉಂಟು ಅಷ್ಟು. ಹೋರಾಟದಲ್ಲಿ ಹಾ, ನೀನು ಯಾವುದಕ್ಕೆ ಉಂಡವ ಮಾಡಿ ಅದು ಏನನ್ನ ಬಕನನ್ನು ಕೊಂದ, ಅದು ತೋರಿಸ್ಕೊಟ್ಟಿದ್ದೇನೆ ನಾನು. ಅದು ತೋರಿಸಿದಷ್ಟೇ ಅಲ್ಲ, ಅಮ್ಮ ಪಾಪ ಹೊಸ ಹಾಕೊಂಡು ಕೈ ಕಾಲೆಲ್ಲ ಸ್ವಾಧೀನದಲ್ಲಿ ಇಲ್ವಾಗಿ. ಹೌದಪ್ಪ, ಅವ ಊಟ ಬಿಟ್ಟು ವರ್ಷಗಟ್ಲೆ ಆಯ್ತು. ನಿನ್ನ ಒಟ್ಟಿಗೆ ಅಲ್ಲಿ ಯಾರು ಬರ್ಲಿಲ್ಲ, ನೀವು ಹೋದೆ, ಅವನ ಮೈ ಮೇಲೆ ಬಿದ್ದ, ಉಸಿರು ಕಟ್ಟೆ ಹೋದ. ಏನು ಏಕಚಕ್ರದ ಎಲ್ಲರೂ ಆಡಿಕೊಂಡ ಮಾತೆ ಬಂದು ನೀ ಆಡುದು ಒಬ್ಬನೇ ಒಂದು. ನಮ್ಮದು ಪ್ರತ್ಯೇಕ, ಹಾಗಾಗಿ ನಂದು ಪ್ರತ್ಯೇಕ. ಹಾಗೆ ಅವನನ್ನು ನೀನು ಕೊಂದು ಮುಗಿಸಿದೆ. ಇರಲಿ, ಇಷ್ಟು ಮಾತಾಡುವ ನೀನು ಒಂದು ಜೂತ ಪ್ರಕರಣದಲ್ಲಿ ಏನು ಮಾಡಿದ್ಯೋ? ಓ, ಆವತ್ತಿನ ಜೂತ ಅಲ್ವೇ? ರಕ್ತ ಕುಡಿದಿದ್ದು ನಾನೇ. ಆವಾಗೆಲ್ಲೋಗಿತ್ತು ನಿಮ್ಮ ಉಸಿರು, ಆವಾಗೆಲ್ಲೋಗಿತ್ತು ಈ ಕೂಗು, ಆವಾಗೆಲ್ಲೋಗಿತ್ತು ನಿನ್ನಯ ಮನ. ದುಶ್ಯಾಸನ ಉರವನ್ನ ಬಗೆದಿರುವಂತ ಈ ನಿನ್ನ ಕರಗಳನ್ನು, ಅವನ ರಕ್ತವನ್ನು ಮೋರಿರುವಂತ ನಿನ್ನ ಬಾಯನ್ನ ಮುಚ್ಚಿಸ್ತೇನೆ.
ದುಶ್ಯಾಸನ ಬಂದಿರೋ ಮಂದಿ ನೋಡಿ, ಭೀಮ ಬಿದ್ದ ಚಂದವನ್ನು ನೋಡಿ ಕಣ್ತುಂಬಿಸಿಕೊಳ್ಳಿ. ಬನ್ನಿ ಕರೆದ್ರೆ ಬರ್ತಾರೆ ಒಬ್ಬರಾದ್ರು. ಸುತ್ತಮುತ್ತ ನೋಡಿದ್ರೆ ಯಾರು ಕಾಣುವುದಿಲ್ಲ. ನಮ್ಮ ಗ್ರಾಚಾರ ನೋಡಿ, ನಾವು ಒಬ್ಬರೇ ಮಾಡ್ಕೊಂಡು ನಾವೇ ನೋಡ್ಕೊಳ್ಳೋ ಪರಿಸ್ಥಿತಿ. ಇದೆಲ್ಲ ಬೇಕಾ? ಯಾರಿಗೆ ಬೇಡದಿದ್ರು ನಮ್ಗೆ ಬೇಕು. ಯಾಕೆ? ಆ ಸಾಹಸ ನಾವು ಆಡ್ಕೊಂಡು ಆಗಿದೆ, ನಾವು ಮಾತು ಕೊಟ್ಟಾಗಿದೆ, ಮತ್ತೆಲ್ಲ ಬದಲಾವಣೆ ಇಲ್ಲ. ನಮಗೆ ನಾವೇ ಹಾಗೆ. ಇವ್ರನ್ನೆಲ್ಲ ಕರೆದ್ರೆ ಯಾರಾದ್ರೂ ಬರ್ತಾರ? ಎಲ್ಲ ಸತ್ತು ಸ್ವರ್ಗದಲ್ಲಿದ್ದಾರೆ. ಇನ್ನೆಲ್ಲಿಂದ ಬರ್ತಾರೆ? ಇನ್ನಿರುವವರು ಯಾರು? ಇಲ್ಲಿ ಇದ್ದು ಸತ್ತವರಿಗೆ ತೋರಿಸ್ಬೇಕು. ಭೀಮ್ ಬಿದ್ದು ಚಂದ, ಸತ್ತು ಬದುಕಿದವರು. ಇವರು ಇದ್ದು ಸತ್ತವರು. ಸತ್ತು ಬದುಕವರಲ್ಲ, ಇವರು ಇದ್ದು ಸತ್ತವರು, ಮರ್ಯಾದೆ ಬಿಟ್ಟವರು. ಇವರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡು. ಆಮೇಲೆ ಅದಾವ ಧರ್ಮಜ ಪಲ್ಲುಗುಣ ಭೀಮ ಬಿದ್ದ ಚಂದ ನೋಡಿ, ಕಣ್ತುಂಬಿಸಿಕೊಳ್ಳಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಭೀಮ ಬಿದ್ದ ಹೇಗೆ ಬಿದ್ದ, ಬೀಳುವುದಕ್ಕೂ ಒಂದು ವ್ಯವಸ್ಥೆ ಅಂತ ಉಂಟು ನೋಡಿ. ಅದ್ರ ನಾವು ತಪ್ಪಲಿಲ್ಲ. ಆಯ ನೋಡಿ ಹೊಡೆದೆ, ಆಯ ನೋಡಿ ಬಿದ್ದ. ಎಷ್ಟು ಅನುಕೂಲಕರವಾಗಿ, ಯಾರಿಗೂ ಉಪದ್ರಿಲ್ಲ ನೋಡಿ. ಆ ಕಡೆಗೂ ಈ ಕಡೆಗೂ ಸರಿ. ಎಷ್ಟು ಚಂದ. ಬಗಳತ್ತ ಏರಿರುವಂತ ಆನೆಯೂ ಬಿದ್ದಿದೆ. ಕುರುಕ್ಷೇತ್ರ ರಣದಾರಿ ಎಷ್ಟು ಚಂದ. ಇವು ಬಿದ್ದ. ಆನೆ ಬಿತ್ತರು 1000, ಸತ್ರು 1000. ನೀವು ಹಾಗೆ ಭೀಮ ಬಿತ್ತರು ಚಂದ, ಎದ್ರು ಚಂದ, ಎದ್ರು ಚಂದ, ಬಿತ್ತರು ಚಂದ, ಚಂದ ಚಂದ ತಂದ ತಂದ. ಎಷ್ಟು ಚಂದ. ಆ ಕಡೆ ಈ ಕಡೆ ಎಂತದ್ದು ಕಾಣುವುದಿಲ್ಲ. ಮಧ್ಯದಲ್ಲಿ ಗುಡಾಣದಂತ ಹೊಟ್ಟೆ ಮಾತ್ರ ಕಾಣ್ತದೆ. ಆ ಕಡೆ ಇದ್ದವ್ರ ಮುಖ ಕಾಣುವುದಿಲ್ಲ, ಈ ಕಡೆ ಇದ್ದವ್ರ ಮುಖ ಕಾಣುವುದಿಲ್ಲ. ಅಷ್ಟು ಚಂದಕ್ಕೆ ಬಿದ್ದ ಪಾಪ ಅವ. ನಮಗೆ ಅಂತ ಗೊತ್ತಾಗುದಿಲ್ಲ. ನಿಮಗೆ ಅವನ ಜೊತೆ ಹುಂಬಾವ. ನೀವು ಹೇಳಿದಾಗ ಅಣ್ಣ ಹೇಳಿದಾಗೆ ಆರೋ ಭೀಮ ಅಲ್ಲ ಬಿದ, ಅಲ್ಲೇ ಬಿದ. ಪುರ್ಸೊತ್ತಿದ್ರಿ ಹೇಳೋ ಭೀಮ, ಪುರ್ಸೊತ್ತಿದ್ರಿ ಅಲ್ಲೇ ಮಲ್ಕೊಂಡ ಪಾಪ. ಅವನ್ ಹೇಳಿ ಏನು ಪ್ರಯೋಜನ? ಇವ್ ಧರ್ಮರಾಯರು ಎಂತದಿಲ್ಲ. ಆ ಕಡೆಗಿಲ್ಲ, ಈ ಕಡೆಗಿಲ್ಲ. ನೋಟಕ ನಕುಲ ಸಹದೇವರು ಮರೆಯಲ್ಲಿ ನಿಂತು ಒಂದು ಅಷ್ಟೊತ್ತಿಗೆ ನೋಡುದು, ಅಷ್ಟೊತ್ತಿಗೆ ಮರೆಯಾಗುದು. ಅವರಲ್ಲ ಮತ್ತೆ ನೋಡಲೇಬೇಕಾದವಳು ಒಬ್ಳಿದ್ದಾರೆ.
ಬೇರೆ ಯಾರು ಅಲ್ಲ. ಓ ಆ ಕಡೆ ತುದಿಯಲ್ಲಿ ತನ್ನ ಮಾತಿಗೆ ಮುಂದಿನ ಭಾಷೆ ಮುಂದಿನ ಭಾಷೆ ಮುಂದಿನ ಭಾಷೆ ಕನ್ನಡಿ ಕನ್ನಡಿ ಇನ್ನು ಕುರುಕ್ಷೇತ್ರದ ತುತ್ತ ತುದಿಯಲ್ಲಿ ಎವೆಯಿಕ್ಕದೆ ನೋಡ್ತಾ ಇದ್ದಾರೆ. ಯಾರು? ಇವರ ಮಡದಿಯಾದಂತಹ ಪಾಂಚಾಲೆ, ಭೀಮ ಪ್ರೀತಿಯ ಗಂಡ. ಅವಳೆಲ್ಲ ಆಸೆ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಮನವನ್ನು ಮಾಡಿದವ. ಅಂದು ಸೀರೆಯನ್ನು ಸುಲಿಯುವಂತ ಸಂದರ್ಭದಲ್ಲಿ ಇದೇ ಭೀಮಸೇನೆ ಎದ್ದು ನಿಂತು ಆಡಿರುವಂತಹ ಪ್ರತಿಜ್ಞಾಬದ್ಧವಾದಂತಹ ಮಾತು ಇವತ್ತು ಈಡೇರ್ತದೆ, ನಾಳೆ ಈಡೇರ್ತದೆ ಎನ್ನುವ ಹಾಗೆ ಕೌತುಕದಿಂದ ಆಗಿ ಕಾತುರತೆಯಿಂದ ಆಗಿ ಎವೆಯಿಕ್ಕದೆ ಭೀಮನ ಮೇಲೆ ಭರವಸೆಯನ್ನು ಇಟ್ಟುಕೊಂಡಿರುವಂತಹ ದ್ರೌಪದಿಯ ಪರಿಸ್ಥಿತಿ. ನೆಲನೋಟಗಳಾಗಿದ್ದಾಳೆ, ಕಣ್ಣೀರು ಮಿಡಿತಾ ಇದ್ದಾಳೆ. ಕಂಡ ಕೊಟ್ಟ ಮುಂದಿನ ಭಾಷೆ ವ್ಯರ್ಥ. ಕನ್ನಡಿ ಒಳಗಿನ ಗಂಟು ಕನ್ನಡಿ ಇರುವವರೆಗೆ, ಸ್ವಪ್ನ ಸಾಮ್ರಾಜ್ಯ ನಿದ್ರೆಯಿಂದ ಏಳುವವರೆಗೆ, ಸ್ವಪ್ನದಲ್ಲಿ ಬರೀ ಅವಸ್ಥೆ. ಎದ್ದ ಮೇಲೆ ಗೊತ್ತಾಗ್ತದೆ ನಮ್ಗೆ ಇಷ್ಟ ಆಗಿದೆ ಅಂತ. ಹಾಗೆ ಅವ ಆಡಿರುವಂತಹ ಮಾತನ್ನು ಈಡೇರಿಸಿಕೊಳ್ಳಿಕ್ಕಾಗಿಲ್ಲ. ದುಶ್ಯಾಸನನ ಉರವನ್ನು ಬಗೆದು ಕರುಳನ್ನು ತೆಗೆದು ಇವಳ ಮುಡಿಯನ್ನ ಕಟ್ಟಿ ನಿಲ್ಲಿಸಿದ್ದಾನೆ ಎನ್ನುವಂತ ಅಹಂಭಾವ ಅವನಲ್ಲಿತ್ತು. ಕೌರವನ ತೊಡೆ ಮುರಿತಾನೆ ಎನ್ನುವಂತಹ ಛಲದ ನುಡಿ ಭೀಮನೊಟ್ಟಿಗೆ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಹಾಗಿದ್ರೆ ಅವಳಿಗೆ ಕೊಟ್ಟ ಮಾತು ವ್ಯರ್ಥ. ನೋಡುವವರು ಯಾರು? ಕೇಳುವವರು ಯಾರು? ವಿಚಾರಿಸುವವರು ಯಾರು? ಪ್ರಶ್ನಿಸುವವರು ಯಾರು? ತರ್ಕಿಸುವವರು ಯಾರು? ಪ್ರತಿಭಟಿಸುವವರು ಯಾರು? ನೆಲನೋಟಕನಾಗಿದ್ದಿ. ಇನ್ನೊಂದು ಸಂದರ್ಭ, ಪರಶಿವನಲ್ಲಿ ಹೋರಾಟವನ್ನು ಮಾಡಿರ್ತಕ್ಕಂತಹ ಪಾಶುಪಥ ಅದನ್ನ ಪಾಡಿ, ಅದನ್ನು ಧರಿಸು. ಅದಕ್ಕೆ ಬಳಿವಳಿಯಾಗಿ ಬಂದಿರತಕ್ಕಂತಹ ಅಂಗರಾಕ್ಷರ ಅದನ್ನ ಹಿಡಿ, ಹೋರಾಟಕ್ಕೆ ಬಾ. ನಿನ್ನ ಎಡುಕದಂತಿಹೆ ಇಂದು ಮಾನ ಸತ್ತವನೇ, ಮರ್ಯಾದೆ ಬಿಟ್ಟವನೇ, ನಿನಗೆ ಹೇಳಿ ಏನು ಪ್ರಯೋಜನ? ನಿನ್ನಲ್ಲಿ ಆಗ್ಲಿಕ್ಕಿಲ್ಲ. ನಕುಲ ಸಹದೇವರೆಲ್ಲ ಚಕಿತರಾಗಿ ಹೊರಲ್ಲ. ಯುಕುತಿ ಮುಂದೆ ನೆನುತ್ತ ತಲೆ ಬಿಸಿಲಿದ್ದಾರೆ. ಒಬ್ಬ ಭೂತ, ಮತ್ತೊಬ್ಬ ಭವಿಷ್ಯತ್ತು.
ಹಾಗಿದ್ರೆ ವರ್ತಮಾನದ ಒಬ್ಬರಿಗೂ ಮಾತಿಲ್ಲ, ನೆಲದೋಟಕರಾಗಿದ್ದಾರೆ. ಹಾಗಿದ್ರೆ ನಿಜವಾಗಿ ಪಾಂಡವರ ತಪ್ಪು ಅಲ್ಲ. ಪಾಂಡವರೆನ್ನುವಂತಹ ಚೆಂಡುಗಳು ಪುಟಿಯಬೇಕು ಅಂತಾದ್ರೆ ಅದಕ್ಕೆ ಒಳಗೆ ಸ್ಫೂರ್ತಿಯಾಗಿ ಗಾಳಿಯೋಪಾದಿಯಲ್ಲಿ ಸೇರಿಕೊಂಡವ ಕಪಟ ನಾಟಕ ಸೂತ್ರದ ಅವ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಕೃಪಾಪೋಷಿತದ ಅಡಿಯಲ್ಲಿ ಬೆಳಕಿಗೆ ಪ್ರವರ್ಧಮಾನಕ್ಕೆ ಬಂದವರು ಯಾರು ಅಂತ ಕೇಳಿದ್ರೆ ಅವ ಸೂತ್ರಧಾರಿ, ಇವರೆಲ್ಲ ಪಾತ್ರಧಾರಿ. ಹಾಗಿದ್ರೆ ಈ ವಿಚಾರಕ್ಕೆ ಗದಾ ಯುದ್ಧಕ್ಕೆ ಅಂತಿಮ ತೀರ್ಮಾನವನ್ನ ಕೊಡಬಲ್ಲಂತ ಸಾಮರ್ಥ್ಯ ಇರುವುದು ಅವನಿಗಲ್ಲದೆ ಮತ್ತಾರಿಗೂ ಅಲ್ಲ. ಹಾಗಿದ್ರೆ ಇದಕ್ಕೆ ತೀರ್ಮಾನ ಪಡಿಬೇಕು, ಅವನನ್ನೇ ಮಾತಾಡಿಸಿ. ಎಲ್ಲಿದ್ದಾನೆ? ಕಂಡನ ರಣಧಾರಿಣಿಯುಳ್ ವಿಶ್ವಾಧಾರ ಮೂರ್ತಿಯನು ಕಂಡನ ಅಂದೆನ್ನ ಸಭೆಯೊಳಗೆ ಅರ್ಧರಾಜ್ಯವ ಬೇಡಿದ. ಅಂದೆನ್ನ ಸಭೆಯೊಳಗೆ ಅರ್ಧರಾಜ್ಯವ ಬೇಡಿದ ಮಗ ಮಗಿಮಗಿವನೋ ಪಾಂಚಾಲಿಗೆ ಅಕ್ಷಯ ಪರ ಇತ್ತ. ಪಾಂಚಾಲಿಗೆ ಅಕ್ಷಯ ಪರ ಇತ್ತ ಮಗ ಮಗಿಮಗಿವನೆನುತ ಕರೆದು ಜರೆಯುತ್ತ ನೋಡಿದ ನಾಗ ಹರಿಯ ಆ ಆ ಆ ಆ ಕಬಡ ನಾಟಕ ರಂಗ
ಏನೋ ಏನೋ ನಿನ್ನಂಗ ವಿಮಾನ ನೋಡು Ni
ಭೀಮನ ನೋಡು ಚಪಳ ಧ್ವನಿ ಮೋದ ನಿಪುಣ ಭೀಮನ ನೋಡು ಚಪಳ ಧ್ವನಿ ಮೋದ ನಿಪುಣ ಭೀಮನ ನೋಡು ಚಪಳ ಚಪಳ ಧ್ವನಿ ಮಾತಾಡು ಚಪಳ ಧ್ವನಿ ಮಾತಾಡು ಚಪಳ ನಾಟಕ ರಂಗ ಏನೋ ನಿನ್ನಂಗಲ್ಲಿ ಭೀಮನ ನೋಡು ಚಪಳ ಧ್ವನಿ ಏನು ನಿಂಗ ಭೀಮನ ನೋಡ ಮಾತುಗಳಾಡೋ ರಂಗ 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 ಕಪಟನಾಟಕರಂಗ ಗುಪಿತ ಏನು ನಿನ್ನಂಗ ಒಂದು ಮಾತಾಡಿದ್ರೆ 1000 ಬಾರಿ ಮಾತಾಡುವ ನೀನು ಇವತ್ತು ಹೋರಾಟದ ಪರಿಯನ್ನ ಕಂಡು ಒಂದು ಮಾತಾಡದೆ ವೈಕ್ಯತೆ ನೋಡ್ತಾ ಇದ್ದೀನಿ. ಏನು ಆಡಿಸಿಕೊಂಡೆ, ಓಡಿಸಿಕೊಂಡೆ, ನಗಿಸಿಕೊಂಡೆ, ಅಳಿಸಿಕೊಂಡೆ. ಹೇಳು, ಭೀಮ ಬಿದ್ದಂತ ಪರಿಸ್ಥಿತಿಯನ್ನು ಕಂಡು ನೀನು ಗುಪಿತ ಏನು ನಿಪುಣ? ಭೀಮ ನಿಪುಣ ಅಲ್ಲ, ನೀ ನಿಪುಣ. ಹೇಳು, ಮಹಾಭಾರತ ಯುದ್ಧದ ಗದಾಯುದ್ಧದ ಅಂತಿಮ ತೀರ್ಮಾನ ಏನು? ಭೀಮ ಬಿದ್ದ, ನಾ ಗೆದ್ದೆ. ಭೀಮ ಬಿದ್ದ, ನಾ ಗೆದ್ದೆ. ಭೀಮ ಬಿದ್ದ, ನಾ ಗೆದ್ದೆ. ಆಗ